ನಮಸ್ಕಾರ ಸ್ನೇಹಿತರೆ, ನಮ್ಮ ಕರ್ನಾಟಕದ ಹೆಮ್ಮೆಯ ತಾಣಗಳಲ್ಲಿ ಒಂದಾದ ಮೈಸೂರಿನ ಪ್ರಸಿದ್ಧ ಮೃಗಾಲಯದ ಪ್ರಕೃತಿ ಸೌಂದರ್ಯ, ಅಪರೂಪದ ಪ್ರಾಣಿಯ ಸಂರಕ್ಷಣೆ ಮತ್ತು ಶೈಕ್ಷಣಿಕ ಮಹತ್ವಕ್ಕಾಗಿ ಹೆಸರುವಾಸಿಯಾಗಿರುವ ಚಾಮರಾಜೇಂದ್ರ ಮೃಗಾಲಯ ನಮ್ಮ ಏಷ್ಯಾ ಖಂಡದ ಅತ್ಯಂತ ಹಳೆಯ ಮೃಗಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಸಿಂಹದ ಗಾಂಭೀರ್ಯ, ಆನೆಯ ಭವ್ಯತೆ, ಜಿರಾಫಿಯ ಎತ್ತರ, ಹುಲಿಯ ರೋಚಕತೆ ಮತ್ತು ಪ್ರಕೃತಿಯ ಮಡಿಲಲ್ಲಿ ವಾಸವಾಗಿರುವ ಅನೇಕ ಅಪರೂಪದ ಜೀವಿಗಳನ್ನ ಒಂದೇ ಸ್ಥಳದಲ್ಲಿ ಕಾಣಬಹುದಾದ ಅದ್ಭುತ ತಾಣವೇ ಮೈಸೂರಿನ ಪ್ರಸಿದ್ಧ ಶ್ರೀ ಚಾಮರಾಜೇಂದ್ರ ಮೃಗಾಲಯ. ನೂರಾರು ಜೀವಿಗಳ ಅದ್ಭುತ ಲೋಕವೊಂದಕ್ಕೆ ನಮ್ಮ ಇವತ್ತಿನ ಪಯಣ. ಈ ಅದ್ಭುತ ವನ್ಯಜೀವಿ ಲೋಕದ ಪ್ರಾಣಿ ಪಕ್ಷಿಗಳು, ಅವುಗಳ ಜೀವನ ಶೈಲಿ ಜೊತೆಗೆ ನಮ್ಮ ಮೈಸೂರು ಮೃಗಾಲಯದ ವಿಶೇಷತೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಸ್ನೇಹಿತರೆ, ಮೃಗಾಲಯದ ಮುಖ್ಯ ದ್ವಾರದಲ್ಲಿ ಹಸಿರಿನಿಂದ ಕೂಡಿದ ಪರಿಸರ ಮತ್ತು ಸ್ವಚ್ಛವಾದ ರಸ್ತೆ ಮಾರ್ಗಗಳು ನಮ್ಮನ್ನ ಸ್ವಾಗತಿಸುತ್ತವೆ. ಇಲ್ಲಿ ವಿವಿಧ ದೇಶಗಳಿಂದ ತರಲಾದ ಬಣ್ಣ ಬಣ್ಣದ ಪಕ್ಷಿಗಳನ್ನ ನಾವಿಲ್ಲಿ ವೀಕ್ಷಿಸಬಹುದು. ಗಿಳಿ, ನವಿಲು, ಪೆಲಿಕನ್ಗಳು ಮತ್ತು ಅನೇಕ ಅಪರೂಪದ ಪಕ್ಷಿಗಳನ್ನ ಈ ಭಾಗದ ವಿಶೇಷ ಆಕರ್ಷಣೆಗಳಾಗಿವೆ. ಅವುಗಳ ಮಧುರ ಧ್ವನಿ ಪರಿಸರಕ್ಕೆ ಮತ್ತಷ್ಟು ಸೌಂದರ್ಯದ ಜೊತೆ ಪ್ರವಾಸಿಗರನ್ನ ಗಮನ ಸೆಳೆಯುತ್ತವೆ. ಸ್ನೇಹಿತರೆ, ನಾವೀಗ ಕಾಡಿನ ರಾಜನೆಂದೇ ಕರೆಯಲ್ಪಡುವ ಸಿಂಹಗಳ ವಿಭಾಗದತ್ತ ನೋಡೋಣ. ಕಾಡಿನ ರಾಜ ಸಿಂಹ ಭಾರತದ ರಾಷ್ಟ್ರೀಯ ಪ್ರಾಣಿಯಾದ ಹುಲಿ, ಚುರುಕುತನಕ್ಕೆ ಹೆಸರಾದ ಚಿರತೆ ಮತ್ತು ಚೀತಾಗಳಂತಹ ದೊಡ್ಡ ಬೆಕ್ಕುಗಳನ್ನ ನಾವಿಲ್ಲಿ ನೋಡಬಹುದು. ಸಿಂಹ ಮತ್ತು ಹುಲಿಗಳ ಗಂಭೀರ ನಡೆ ಮತ್ತು ಶಕ್ತಿಯುತ ಗರ್ಜನೆ ಪ್ರವಾಸಿಗರ ಗಮನ ಸೆಳೆಯುತ್ತೆ. ಹತ್ತಿರದಲ್ಲೇ ಇರುವ ಹುಲಿಗಳ ವಲಯದಲ್ಲಿ ಅವುಗಳ ಸುಂದರವಾದ ಪಟ್ಟೆಗಳು ಮತ್ತು ಚುರುಕು ಚಲನೆಗಳು ನೋಡುಗರನ್ನು ಆಕರ್ಷಿಸುತ್ತವೆ. ಮೈಸೂರಿನ ಮಹಾರಾಜ ಚಾಮರಾಜ ಒಡೆಯರ್ ಅವರು 1892ರಲ್ಲಿ 10 ಎಕರೆಗಳಲ್ಲಿ ಸ್ಥಾಪಿತವಾದಂತಹ ಈ ಮೃಗಾಲಯ ಇವತ್ತಿಗೆ ಸುಮಾರು 150 ಎಕರೆಗಳಷ್ಟು ವಿಸ್ತಾರವನ್ನ ಹೊಂದಿದೆ. ಮೃಗಾಲಯದ ಆರಂಭದಲ್ಲಿ ರಾಜಮನೆತನದ ಖಾಸಗಿ ಪ್ರಾಣಿ ಸಂಗ್ರಹವಾಗಿ ಪ್ರಾರಂಭವಾದಂತಹ ಈ ಸ್ಥಳವು ನಂತರ ಸಾರ್ವಜನಿಕರ ವೀಕ್ಷಣೆಗೆ ತೆರೆಯಲ್ಪಡುತ್ತೆ. ಮೃಗಾಲಯದ ಪ್ರತಿಯೊಂದು ವಿಭಾಗಗಳಲ್ಲೂ ಪ್ರಾಣಿ ಪಕ್ಷಿಗಳ ನೈಸರ್ಗಿಕ ವಾಸಸ್ಥಾನವನ್ನ ಹೋಲುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದರಿಂದ ಪ್ರಾಣಿಗಳು ನೈಸರ್ಗಿಕವಾಗಿ ಬದುಕಲು ಸಾಧ್ಯವಾಗುತ್ತೆ. ಮೈಸೂರು ಮೃಗಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಆನೆಗಳು ಒಂದು. ಬೃಹತ್ತಾದ ದೇಹ, ಶಾಂತ ಸ್ವಭಾವ ಮತ್ತು ಬುದ್ಧಿವಂತಿಕೆಯ ಸಂಕೇತವಾದ ಆನೆಗಳನ್ನ ಇಲ್ಲಿ ವಿಶೇಷ ಕಾಳಜಿಯಲ್ಲಿ ಸಂರಕ್ಷಿಸಲ್ಪಡುತ್ತೆ. ಆನೆಗಳ ದೈನಂದಿನ ಚಟುವಟಿಕೆಗಳನ್ನು ನೋಡುವುದು ಪ್ರೇಕ್ಷಕರಿಗೆ ಅತ್ಯಂತ ಸಂತೋಷದ ಅನುಭವವಾಗುತ್ತೆ. ಅಷ್ಟೇ ಅಲ್ಲ, ಬೃಹತ್ ಗಾತ್ರದ ಆನೆಗಳ ಜೊತೆಗೆ ಎತ್ತರದ ಜಿರಾಫೆಗಳು, ಪಟ್ಟೆಗಳಿಂದ ಕಂಗೊಳಿಸುವ ಜೀಬ್ರಾಗಳು, ಗೇಂಡಾಮೃಗ, ಹೆಪೋಪೊಟಮಸ್, ಗೌರ್ ಮತ್ತು ವಿವಿಧ ಜಾತಿಯ ಜಿಂಕೆಗಳನ್ನ ನಾವಿಲ್ಲಿ ನೋಡಬಹುದು. ಮೃಗಾಲಯಗಳಲ್ಲಿ ನೂರಾರು ಪ್ರಾಣಿಗಳು ಹಾಗೂ ಪಕ್ಷಿಗಳನ್ನ ಸಾಕುವುದು ಎಂದರೆ ಅವುಗಳಿಗೆ ಕೇವಲ ಆಶ್ರಯ ನೀಡುವುದಷ್ಟೇ ಅಲ್ಲ, ಪ್ರತಿದಿನ ಅವುಗಳ ಆಹಾರ ಮತ್ತು ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಬೇಕಾಗತ್ತೆ. ಸಸ್ಯಾಹಾರಿ ಪ್ರಾಣಿಗಳಾದ ಆನೆ, ಜಿರಾಫೆ, ಜಿಂಕೆ ಸೇರಿದಂತೆ ಹಲವು ಪ್ರಾಣಿಗಳಿಗೆ ಹುಲ್ಲು, ಹಸಿರು ಸೊಪ್ಪು, ತರಕಾರಿಗಳು, ಹಣ್ಣುಗಳು ಮತ್ತು ಅಗತ್ಯಕ್ಕೆ ತಕ್ಕಂತೆ ವಿವಿಧ ದವಸ ಧಾನ್ಯಗಳನ್ನ ನೀಡಲಾಗುತ್ತೆ. ಮತ್ತೊಂದೆಡೆ ಮಾಂಸಾಹಾರಿ ಪ್ರಾಣಿಗಳಾದ ಸಿಂಹ, ಹುಲಿ, ಚಿರತೆಗಳಿಗೆ ಅವುಗಳ ಆಹಾರ ಪದ್ಧತಿಗೆ ಅನುಗುಣವಾಗಿ ಆಹಾರವನ್ನು ನೀಡಲಾಗುತ್ತೆ. ಪಕ್ಷಿಗಳಿಗೆ ವಿವಿಧ ರೀತಿಯ ಧಾನ್ಯಗಳು, ಹಣ್ಣುಗಳು ಮತ್ತು ಅವುಗಳ ಜಾತಿಗೆ ಅಗತ್ಯವಾದ ಆಹಾರವನ್ನು ನೀಡಲಾಗುತ್ತೆ. ಪ್ರತಿ ಪ್ರಾಣಿಗೂ ಒಂದೇ ರೀತಿಯ ಆಹಾರ ನೀಡುವಂತಿಲ್ಲ. ಅವುಗಳ ದೇಹದ ಅಗತ್ಯತೆ ಮತ್ತು ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಆಹಾರವನ್ನ ನಿರ್ಧರಿಸಲಾಗುತ್ತೆ. ಹೀಗೆ ಮೃಗಾಲಯದ ಸಿಬ್ಬಂದಿಗಳು ಪ್ರತಿದಿನ ಪ್ರಾಣಿಗಳ ಆಹಾರ, ನೀರು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾ ಅವುಗಳ ಬದುಕಿಗೆ ಬೇಕಾದ ಪ್ರತಿಯೊಂದು ಅಗತ್ಯವನ್ನ ಪೂರೈಸ
ಒದಗಿಸುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ. ಮೃಗಾಲಯದ ಪ್ರಾಣಿಗಳನ್ನ ನೋಡಲು ಕೆಲವೇ ನಿಮಿಷಗಳು ಸಾಕಾಗಬಹುದು, ಆದರೆ ಅವುಗಳ ಹಾರೈಕೆಯ ಹಿಂದೆ ಪ್ರತಿದಿನವೂ ನಡೆಯುವ ಈ ಪರಿಶ್ರಮ ನಿಜಕ್ಕೂ ಶ್ಲಾಘನೀಯ. ಆಫ್ರಿಕಾದ ಹುಲ್ಲುಗಾವಲು ಪ್ರದೇಶಗಳ ನೆನಪನ್ನು ಮೂಡಿಸುವ ಜಿರಾಫೆಗಳು ತಮ್ಮ ಉದ್ದನೆಯ ಕುತ್ತಿಗೆಯಿಂದ ಎಲ್ಲರ ಗಮನ ಸೆಳೆಯುತ್ತೆ. ಅವುಗಳ ಜೊತೆಗೆ ಕಪ್ಪು ಬಿಳಿ ಪಟ್ಟೆಗಳನ್ನು ಹೊಂದಿರುವ ಜೀಬ್ರಾಗಳು ಸಹ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಈ ವಿಭಾಗದಲ್ಲಿ ಛಾಯಾಗ್ರಹಣ ಪ್ರಿಯರ ಮೆಚ್ಚಿನ ಸ್ಥಳವಾಗಿದೆ. ಸ್ನೇಹಿತರೆ, ಪ್ರತಿ ಗಂಟೆಗೂ ಕಿಲೋಮೀಟರ್ಗಳಷ್ಟು ದೂರ ಓಡಾಡುವ ನರಿಗಳು, ಆಕಾಶದೆತ್ತರಕ್ಕೆ ಸ್ವಚ್ಛಂದವಾಗಿ ಹಾರುವ ಪಕ್ಷಿಗಳು, ತಮ್ಮ ಬೇಟೆಯನ್ನು ಬೆನ್ನಟ್ಟಿ ತಮ್ಮ ಹಸಿವನ್ನು ನೀಗಿಸಿಕೊಳ್ಳುವ ಹುಲಿ, ಸಿಂಹ, ಚಿರತೆಗಳು, ಇಂತಹ ಜೀವಿಗಳನ್ನ ನಾವಿಂದು ಮೃಗಾಲಯದ ಸುರಕ್ಷಿತ ಆವರಣದೊಳಗೆ ಕಬ್ಬಿಣದ ಸರಳುಗಳ ಹಿಂದೆ ನೋಡುತ್ತಿದ್ದೇವೆ. ಒಂದು ಕ್ಷಣ ಯೋಚಿಸಿದರೆ ಇದು ಮನಸ್ಸಿಗೆ ಸ್ವಲ್ಪ ಕಲಕುವ ಸಂಗತಿಯೇ ಹೌದು. ಕಾಡುಗಳು ನಾಶವಾಗುತ್ತಿರುವ ಈ ಕಾಲದಲ್ಲಿ ಇಂತಹ ಸಂರಕ್ಷಣಾ ಕೇಂದ್ರಗಳು ಅಳಿವಿನಂಚಿನಲ್ಲಿರುವ ಜೀವಿಗಳಿಗೆ ಆಶ್ರಯವಾಗಿದೆ. ಪ್ರಾಣಿಗಳನ್ನು ಕೇವಲ ನೋಡುವುದಷ್ಟೇ ಅಲ್ಲ, ಅವುಗಳ ಬದುಕನ್ನು ಅರ್ಥ ಮಾಡಿಕೊಳ್ಳುವುದು, ಅವುಗಳನ್ನು ಪ್ರೀತಿಸುವುದು ಮತ್ತು ಅವುಗಳ ನೈಸರ್ಗಿಕ ನೆಲೆಯನ್ನ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರಕೃತಿಯನ್ನು ಉಳಿಸಿದರೆ ಮಾತ್ರ ಈ ಅದ್ಭುತ ಜೀವಿಗಳನ್ನ ಮುಂದಿನ ಪೀಳಿಗೆಯಲ್ಲಿ ಸ್ವತಂತ್ರವಾಗಿ ನೋಡಲು ಸಾಧ್ಯ. ಮೈಸೂರು ಮೃಗಾಲಯದ ಕೊನೆಯ ಹಂತದಲ್ಲಿ ಹಾವುಗಳು, ಮೊಸಳೆಗಳು ಹಾಗೂ ಇತರ ಪ್ರಾಣಿಗಳನ್ನು ವೀಕ್ಷಿಸಬಹುದು. ಇವುಗಳ ಜೀವನ ಶೈಲಿ ಮತ್ತು ಪರಿಸರದಲ್ಲಿನ ಮಹತ್ವದ ಕುರಿತು ಮಾಹಿತಿಯ ಫಲಕಗಳನ್ನು ನಾವಿಲ್ಲಿ ನೋಡಬಹುದು. ಮೈಸೂರು ಮೃಗಾಲಯದ ಮತ್ತೊಂದು ವಿಶೇಷ ಯೋಜನೆ ಪ್ರಾಣಿಗಳ ದತ್ತು ಸ್ವೀಕಾರ. ಇಲ್ಲಿ ನಾವು ಪ್ರಾಣಿಯನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗುವುದಲ್ಲ, ಬದಲಾಗಿ ಮೃಗಾಲಯದಲ್ಲಿರುವ ಪ್ರಾಣಿಯ ಆಹಾರ, ಹಾರೈಕೆ ಮತ್ತು ಸಂರಕ್ಷಣೆಗೆ ನಮ್ಮ ಕೈಲಾದಷ್ಟು ಆರ್ಥಿಕ ನೆರವು ನೀಡುವುದು. ಪ್ರಾಣಿಗಳ ಮೇಲಿನ ಪ್ರೀತಿಯನ್ನ ಕೇವಲ ಅವುಗಳನ್ನು ನೋಡುವುದಕ್ಕೆ ಸೀಮಿತಗೊಳಿಸದೆ ಅವುಗಳ ಸಂರಕ್ಷಣೆಯಲ್ಲೂ ನಮ್ಮದೊಂದು ಸಣ್ಣ ಪಾತ್ರ ಇರಲಿ ಎಂಬ ಉದ್ದೇಶವೇ ಈ ದತ್ತು ಯೋಜನೆಯ ಉದ್ದೇಶ. ಒಂದು ಪ್ರಾಣಿಯ ಬದುಕಿನ ಕಾಳಜಿಗೆ ನಾವು ನೀಡುವ ಸಣ್ಣ ಸಹಾಯ ವನ್ಯಜೀವಿಗಳ ಸಂರಕ್ಷಣೆಯ ದೊಡ್ಡ ಕಾರ್ಯಕ್ಕೆ ನಮ್ಮ ಕೊಡುಗೆಯಾಗಬಹುದು. ಸ್ನೇಹಿತರೆ, ಒಂದೇ ಸ್ಥಳದಲ್ಲಿ ಭಾರತದ ವನ್ಯಜೀವಿಗಳ ಜೊತೆಗೆ ಪ್ರಪಂಚದ ವಿವಿಧ ಭಾಗಗಳ ಅಪರೂಪದ ಜೀವಿಗಳನ್ನ ನೋಡುವ ಅವಕಾಶವೇ ನಮ್ಮ ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯದ ವಿಶೇಷತೆ. ಪ್ರತಿಯೊಂದು ಪ್ರಾಣಿಯು ತನ್ನದೇ ಆದ ವಿಶಿಷ್ಟ ಬದುಕು ಮತ್ತು ಸ್ವಭಾವವನ್ನ ಹೊಂದಿದೆ. ಅವುಗಳನ್ನು ಹತ್ತಿರದಿಂದ ನೋಡುವಾಗ ಪ್ರಕೃತಿಯ ಅದ್ಭುತವಾದ ಸೃಷ್ಟಿ ಎಂಬುದು ನಮಗೆ ಮತ್ತೊಮ್ಮೆ ಅರಿವಾಗುತ್ತೆ. ನಮ್ಮ ಮೈಸೂರಿನ ಮೃಗಾಲಯ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಸಂರಕ್ಷಣೆಯ ಮಹತ್ವದ ಪಾತ್ರ ವಹಿಸುತ್ತಿದೆ. ಪ್ರಾಣಿಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಪ್ರಕೃತಿ ಸಂರಕ್ಷಣೆಯ ಸಂದೇಶವನ್ನ ಜನರಿಗೆ ತಲುಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಸ್ನೇಹಿತರೆ, ಮೈಸೂರು ಮೃಗಾಲಯ ಪ್ರಕೃತಿ, ಶಿಕ್ಷಣ ಮತ್ತು ಮನರಂಜನೆಯ ಅದ್ಭುತ ಸಂಗಮವಾಗಿದೆ. ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಭೇಟಿ ನೀಡಲು ಇದು ಅತ್ಯುತ್ತಮ ಸ್ಥಳ. ನೀವು ಮೈಸೂರಿಗೆ ಬಂದಾಗ ಈ ಅದ್ಭುತ ಮೃಗಾಲಯವನ್ನ ತಪ್ಪದೆ ಭೇಟಿ ನೀಡಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಸುಂದರ ಪ್ರವಾಸಿ ತಾಣದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.